ನೀರಾವರಿ ಮಾಡೋದು ಬೆಸ್ಟ್ ಅಂತಂದು ಹೇಳಿ ಅನ್ಕೊಂತಾರೆ ಸರ್. ಈಗ ಈ ಥರ ಮಳೆ ಆಗಲಿಲ್ಲ ಅಂತಂದ್ರೆ ಈಗ ನೀರಾವರಿ ಮಾಡಬೇಕಂದ್ರೆ ಬೋರ್ವೆಲ್ಗಳನ್ನ ಹಾಕಬೇಕಾಗಿರುತ್ತೆ. ಸೊ ಈ ಒಂದು ಸಿಚುವೇಶನ್ ನೋಡಿದ್ರೆ ಬೋರ್ವೆಲ್ ಹಾಕಿದ್ರೆ ಅವ್ರಿಗೆ ನೀರು ಬರುವಂಥ ಸಾಧ್ಯತೆ ಇರುತ್ತಾ ಸರ್, ಹೇಗೆ ಅಂತ? ಹಿಂಗೆ ಮಳೆ ಅಭಾವ ಐತೆ ಅಂದ್ರೆ ಒಮ್ಮೊಮ್ಮೆ ಬೋರ್ ನೀರನ್ನು ಹೋಗ್ಬೋದು. ಯಾಕಂದ್ರೆ ಗ್ರೌಂಡ್ ವಾಟರ್ ಅಂತರ್ಜಲನೂ ಚಲೋ ಇತ್ತಂದ್ರೆ ಮಾಡ್ಬೋದು. ಇಲ್ಲಕಂದ್ರೆ ಅಂತರ್ಜಲನೂ ಸರಿ ಇರಲಿಲ್ಲ ಅಂದ್ರೆ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಮ್ಮೆ ಅವರ ನೀರಿನ ಅನುಕೂಲತೆಯನ್ನು ನೋಡಿಕೊಂಡು ಅವರೇ ನಿರ್ಧಾರ ತೆಗೆದುಕೊಳ್ಬೇಕು. ಈ ಒಣ ಹವೆಯಿಂದ ಅಂತರ್ಜಲ ಕುಸಿಬಹುದಾ ಸರ್, ಹೆಂಗೆ? ಇದರಲ್ಲಿಂದ ಕೆರೆ ಬಾವಿಗಳು ಬತ್ತಿ ಹೋಗ್ಬೋದು. ಯಾಕಂದ್ರೆ ಉಷ್ಣತೆ ಜಾಸ್ತಿ ಇದ್ದಾಗ ಆವಿ ಜಾಸ್ತಿ ಆಗುತ್ತೆ ಮತ್ತು ಮಣ್ಣಿನ ತೇವಾಂಶನೂ ಕೂಡ ಬೇಗ ಕಳೆದುಕೊಳ್ಳುತ್ತೆ. ಇದರಲ್ಲಿಂದ ಈ ವಾರಗಟ್ಟಲೆ ಈ ರೀತಿ ಬಿಸಿಲು ಬಿತ್ತಂದ್ರೆ ತೇವಾಂಶ ಬೇಗ ಹೋಗಿಬಿಡ್ತೈತೆ. ಅದು ಕೆಂಪು ನೆಲದಲ್ಲಿ ಬೇಗ ತೇವಾಂಶವನ್ನು ಕಳ್ಕೊಳುತ್ತೆ. ಸ್ವಲ್ಪ ಕಪ್ಪು ಭೂಮಿಗೆ ಒಂದು ಸ್ವಲ್ಪ ಮಣ್ಣು ಇದು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಅದಕ್ಕೆ ಇರ್ತೈತಿ. ಅದು ಒಂದು ಸ್ವಲ್ಪ ಇದ್ದದ್ರಾಗ ಪರವಾಗಿಲ್ಲ. ಹಾಗೆ ಸರ್, ಈಗ ಈ ಒಣ ಹವೆ ಮುಂದುವರಿತಾ ಅಂತಂದರೆ ಭೂಮಿಗಳು ಅಂದರೆ ಹೊಲ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಅದು ಬಿರುಕು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಾ? ಸೊ ಈ ಒಂದು ಬಿರಿಯೋದ್ರಿಂದ ಭೂಕಂಪ ಏನಾದರೂ ಸೃಷ್ಟಿ ಆಗ್ಬೋದಾ? ಇಲ್ಲ, ಇದಕ್ಕೆ ಭೂಕಂಪ ಏನಾಗಲ್ಲ. ಇದು ಬರೀ ಸರ್ಫೇಸ್ ಲೆವೆಲ್ನಲ್ಲಿ ಇರೋದ್ರಿಂದ ಈ ಒಂದು ಬಿರುಕಲಿಂದ ಯಾವ ಭೂಕಂಪನೂ ಆಗಲ್ಲ. ಭೂಕುಸಿತ ಅದು ಭೂಕುಸಿತನೂ ಅಷ್ಟೇನು ಆಗಲ್ಲ. ಇದರಲ್ಲಿಂದ ಅತಿ ಭಾರಿ ಮಳೆ ಬಂದಾಗ ಭೂಕುಸಿತ ಆಕ್ಕವು. ಸ್ವಲ್ಪ ಒಂದು ಅರ್ಧ ಫೂಟು ಹಿಂಗೆ ಬಿರುಕು ಬಿಡ್ಬೋದು. ಯಾಕಂದ್ರೆ ಅಲ್ಲಿ ತೇವಾಂಶ ಇರೋಗಲ್ಲ, ಹಿಂಗಾಗಿ ಅದು ಬಿರುಕು ಬಿಡ್ತೈತಿ. ಮಳೆ ಆಗಿಲ್ಲ ಅಂತಂದ್ರೆ ಮಣ್ಣಿನ ಫಲವತ್ತತೆನ ಕಳ್ಕೊಂಡು ಬಿಡ್ತೀವಿ ಸರ್ ಮಣ್ಣು. ಸೊ ಇದಕ್ಕೆ ರೈತರಿಗೆ ನೀವು ಯಾವ ರೀತಿಯಾದಂತಹ ಕೃಷಿ ಮಾಡೋದು ಅಥವಾ ಗೊಬ್ಬರಗಳನ್ನು ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀರಾ? ಅಲ್ಲ, ಎಲ್ಲ ರೈತರು ತಮ್ಮ ಬದುವಿನಲ್ಲಿ ಅಂದ್ರೆ ಒಡ್ಡು ಹಾಕ್ಯಬೇಕು. ಇದರಲ್ಲಿಂದ ನೀರೆಲ್ಲ ಅವ್ರ ಹೊಲದಾಗ ನಿಂದಿರುತ್ತೆ. ಎರಡನೇದ್ದು ಸಾವಯವ ಗೊಬ್ಬರ ಹಾಕುವುದರಿಂದನೂ ನೀರನ್ನು ಹಿಡಿದು ಇಟ್ಟುಕೊಳ್ಳೋ ಒಂದು ಶಕ್ತಿ ಹೆಚ್ಚಿಗೆ ಆಗುತ್ತೆ. ಸಾವಯವ ಆರ್ಗಾನಿಕ್ ಫರ್ಟಿಲೈಸರ್. ಮತ್ತು ಮೂರನೇದಾಗಿ ಅವರು ಕಡಿಮೆ ಅವಧಿಗೆ ಕಡಿಮೆ ಮಳೆಗೆ ಬೆಳೆಯುವಂಥ ಬೆಳೆಗಳನ್ನು ಕಡೆ ಹೆಚ್ಚಿಗೆ ಆಸಕ್ತಿಯನ್ನು ತೋರಿಸಿದ್ರೆ ಒಳ್ಳೆಯದು. ಈ ಒಣ ಹವೆಯಿಂದ ಹಿಮಪಾತಗಳ ಕರಗುವಿಕೆ ಬಗ್ಗೆ ನೀವು ಹೇಳೋದು? ಹವಾಮಾನದಿಂದ ಹಿಮಪಾತಗಳು ಕರಗೋದು ಇವು ಸಹಜ. ಈಗಾಗಲೇ ಅಂಟಾರ್ಟಿಕಾ ಆರ್ಕಟಿಕ್ ರೀಜಿಯನ್ಗಳು ಎಷ್ಟೋ ಹಿಮಗಡ್ಡೆಗಳು ಕರಗ್ಯಾವು. ಒಮ್ಮೊಮ್ಮೆ ಎಷ್ಟೋ ಹಿಮಾಲಯ ಪರ್ವತದಲ್ಲಿ ಎಷ್ಟೋ ಹಿಮಗಡ್ಡೆಗಳು ಕರಗಿ ಅನಾಹುತಗಳು ಕೂಡ ಆಗ್ಯಾವು. ಇದರಲ್ಲಿಂದ ಎತ್ತರದ ಪ್ರದೇಶಗಳಲ್ಲಿ ಮೇಘಾ ಸ್ಫೋಟ ಅಂತ ಕರಿತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಕ್ಲೌಡ್ ಬರ್ಸ್ಟ್ ಅಂದ್ರೆ ಒಂದು ತಾಸಿನಾಗ 10 ಸೆಂಟಿಮೀಟ್ರ್ಗಿಂತ ಹೆಚ್ಚಿನ ಮಳೆ ಆಗೋದು. ಇದು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ ನಾವು. ಇಂಥದ್ದೆಲ್ಲ ಹಿಮಾಲಯ ಪರ್ವತದಲ್ಲಿ ಕೆಲವೊಮ್ಮೆ ಪಶ್ಚಿಮ ಘಾಟಗಳಲ್ಲಿ ಆಗ್ಬೋದು. ಸರ್, ಇದು ಒಣ ಹವೆ ಹೆಂಗೆ ಮುಂದುವರಿತಂತಂದ್ರೆ ಇದನ್ನು ಬರಗಾಲ ಅಂತ ಕರಿಬೋದಾ ಸರ್? ಬರಗಾಲದ ಬಗ್ಗೆ ನೀವು ಹೇಳೋದು? ಅದ ಈ ಬರಗಾಲ ಯಾವ್ಯಾವ ಜಿಲ್ಲಾ ಯಾವ್ಯಾವ ತಾಲೂಕು ಬರಗಾಲ ಅದಾವ ಅನ್ನೋದಕ್ಕೆ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಈ ಬರಗಾಲ ಇದರಲ್ಲಿ ಬರಗಾಲದಲ್ಲಿ ಸಾಕಷ್ಟು ವಿಧಗಳದಾವು. ಒಂದು ಅಗ್ರಿಕಲ್ಚರಲ್ ಡ್ರೌಟ್ ಅಂತ ಕರಿತೀವಿ. ಕೃಷಿಗೆ ಸಂಬಂಧಪಟ್ಟ ಬರಗಾಲ ಅಂದ್ರೆ ಮಣ್ಣಿನ ತೇವಾಂಶ ಕಡಿಮೆ ಆಗೋದು. ಇದರಲ್ಲಿಂದ ಇಳುವರಿ ಕಡಿಮೆ ಆಗುತ್ತೆ ಮತ್ತು ಬೆಳೆಗಳು ಒಣಗಿ ಹೋಗಿರೋದಕ್ಕೆ ಇದಕ್ಕೆ ಅಗ್ರಿಕಲ್ಚರಲ್ ಡ್ರೌಟ್ ಅಂತ ಕರಿತೀವಿ. ಇನ್ನೂ ಒಂದು ಹೈಡ್ರೋಲಜಿಕಲ್ ಡ್ರೌಟ್ ಅಂದ್ರೆ ಈಗ ಡ್ಯಾಮಿನಲ್ಲಿ ಮತ್ತು ನದಿಗಳಲ್ಲಿ ಕಾಲುವೆಗಳಲ್ಲಿ ನೀರು ಪೂರಾ ಕಡಿಮೆ ಆಗೋದು. ಇದಕ್ಕೆ ಹೈಡ್ರೋಲಜಿಕಲ್ ಡ್ರೌಟ್ ಅಂತ ಕರಿತೀವಿ ನಾವು. ಇನ್ನೂ ಒಂದು ಮಿಟಿರೋಲಜಿಕಲ್ ಡ್ರೌಟ್ ಅಂದ್ರೆ ಮಳೆ ಪ್ರಮಾಣ ಭಾಳ ಕಡಿಮೆ ಆಗೋದು. ಅದಕ್ಕೆ ಮಿಟಿರೋಲಜಿಕಲ್ ಡ್ರೌಟ್ ಅಂತ ಕರಿತೀವಿ. ಇವೆಲ್ಲ ಮಿಟಿರೋಲಜಿಕಲ್ ಡ್ರೌಟ್, ಅಗ್ರಿಕಲ್ಚರಲ್ ಡ್ರೌಟ್, ಅಗ್ರಿಕಲ್ಚರಲ್ ಡ್ರೌಟ್ ಇವೆಲ್ಲ ಇದರ ಒಂದು ಕಂಬೈನ್ಡ್ ಇಫೆಕ್ಟ್ಲಿಂದ ಸೋಷಿಯೋ ಎಕಾನಮಿಕ್ ಡ್ರೌಟ್ ಅಂತ ಕರಿತೀವಿ ನಾವು. ಸೋಷಿಯೋ ಎಕಾನಮಿಕ್ ಡ್ರೌಟ್ ಅಂದರೆ ಇದು ಸಮಾಜದ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತೈತಿ. ಈ ಒಂದು ಬರಗಾಲ ಒಮ್ಮೊಮ್ಮೆ ಅನ್ಎಂಪ್ಲಾಯ್ಮೆಂಟ್ ಆಗ್ಬೋದು, ಎಷ್ಟೋ ಜನರಿಗೆ ಉದ್ಯೋಗ ಇರ್ಬೋದು, ಜನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಟ್ ಆಗ್ಬೋದು ತಮ್ಮ ಕೆಲಸಕ್ಕೆ. ಇದಕ್ಕೆ ಕೆಲವೊಬ್ಬರು ಜನರಿಗೆ ಹಿಂಗೆ ಅನಾನುಕೂಲತೆಗಳು ಆಗ್ತಾವೆ ಇದರಿಂದ.
ಇದಕ್ಕೆ ಸೋಷಿಯೋ ಎಕಾನಮಿಕ್ ಡ್ರೌಟ್ ಅಂತ ಕರಿತೀವಿ. ಇವನ್ನೆಲ್ಲ ಇದನ್ನು ಸ್ಟಡಿ ಮಾಡ್ತಾರೆ, ಯಾವ ಡ್ರೌಟ್ ಇದೆ ಏನು ಅದಕ್ಕೆಲ್ಲ ಎಲ್ಲ ತಾಲೂಕು ಜಿಲ್ಲಾದಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ ಮೇಲೆ ಡ್ರೌಟ್ ಅಂತ ಕರೀತಾರೆ. ಅಲ್ಲಿವರೆಗೆ ಡ್ರೌಟ್ ಅಂತ ಕರೆಯೋಕ್ಕಾಗಲ್ಲ. ಓಕೆ ಸರ್, ಈಗ ಅದೇ ರೀತಿಯಾಗಿ ಮುಂದಿನ 2 ವಾರಗಳ ನಂತರ ಅಥವಾ 2 ವಾರಗಳಲ್ಲಿ ಮಳೆ ಆಗುತ್ತೆ ಅನ್ನೋ ಒಂದು ಭರವಸೆ ಇಟ್ಕೋಬಹುದಾ, ಹೇಗೆ ಸರ್? ಜುಲೈ ಕೊನೆಯ ವಾರದಲ್ಲಿ ಮಳೆ ಆಗುತ್ತಂತೇಳಿ ಭರವಸೆ ಇಟ್ಕೋಬೋದು. ಎಷ್ಟು % ಆಗ್ಬೋದು ಸರ್? ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಪೂರಾ ಭಾರಿ ಮಳೆ ಆಗುತ್ತಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಒಂದಿಷ್ಟು ಮಳೆ ಆದರೆ ರೈತರಿಗೆ ಬಿತ್ತನೆಗೆ ಸಹಾಯ ಆಗುವಷ್ಟಾದರೂ ಆಗಬಹುದಾ ಅಂತ? ಆಗ್ಬೋದು, ಆದ್ರೂ ಕಡಿಮೆ ಬೆಳೆಗೆ ಏನು ಇವನ್ನ ಮಿಲೆಟ್ಸು ಹಿಂಗೆ ಈ ಟೈಪ್ ಬೆಳೆಯೋದು ಒಳ್ಳೇದು, ಇವರೆಲ್ಲ ರಾಗಿ. ಓಕೆ ಸರ್, ಧನ್ಯವಾದ. ಧನ್ಯವಾದಗಳು.